ನಮಸ್ತೆ. ಮನೆಯಲ್ಲೇ ರುಚಿಯಾಗಿರೋ ಮತ್ತು ಆರೋಗ್ಯವಾಗಿರೋ ಬನಾನಾ ಕೇಕ್ ಮಾಡೋಣ ಬನ್ನಿ. ಇಲ್ಲಿ 4 ಏಲಕ್ಕಿ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ರವೆ, 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 1:2 ರೇಷನಲ್ಲಿ ತೊಗೊಬೇಕು ರವೆ ಮತ್ತು ಗೋಧಿ ಹಿಟ್ಟು. 1/4 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. 1/4 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಮತ್ತು 1/4 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ. ಇವಾಗ 2 ಕಪ್ ಆಗೋಷ್ಟು ಹಾಲನ್ನು ಕುದಿಸ್ಕೊಂಡು ಅದಕ್ಕೆ ಬ್ರೌನ್ ಶುಗರ್ 1/2 ಕಪ್, ಇಲ್ಲಾಂದರೆ ಸ್ವೀಟ್ ಜಾಸ್ತಿ ಬೇಕೆಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಸೇರಿಸ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಕ್ಕರೆ ಕರಗೋವರೆಗೂ. ಇಲ್ಲಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಮಿಶ್ರಣಕ್ಕೆ ನಾವು ಹಾಲನ್ನ ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಹಾಲನ್ನ ಮಿಕ್ಸ್ ಮಾಡ್ಕೊಳೋದು ಒಳ್ಳೆಯದು. ಯಾವುದೇ ಗಂಟು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಎಣ್ಣೆ ತೊಗೊತಾ ಇದ್ದೀನಿ, 1/2 ಕಪ್ ಆಗೋಷ್ಟು ಎಣ್ಣೆ. ಇವಾಗ ತಿರ್ಗಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪ್ಯಾಟ್ ಮಾಡಿ, ಏರ್ ಬಬಲ್ಸ್ ಏನು ಇಲ್ದಿರೋ ಥರ. ಇವಾಗ ಮನೆಯಲ್ಲಿ ಓವನ್ ಇಲ್ಲ ಅಂದರೂ ಪರವಾಗಿಲ್ಲ, ಆರಾಮಾಗಿ ಇದನ್ನು ನಾವು ಕುಕ್ಕರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಈ ಥರ ಮೇಲೇ ಸ್ಟೀಲ್ ಬೌಲ್ ಏನೇ ಇದ್ರೂ ಪರವಾಗಿಲ್ಲ, ಆರಾಮಾಗಿ ಇಡ್ಬೋದು. 1/4 ಅವರ್ ಚೆನ್ನಾಗಿ ಬೇಯಬೇಕು. ನೋಡ್ಕೊಬೇಕು ನಾವು. ನೋಡಿ, ಒಂದು ಟೂತ್ ಪಿಕ್ ಇಲ್ಲ ನೈಫ್ ಏನೇ ಇಟ್ಟರು ಆರಾಮಾಗಿ ಈಚೆ ಬರಬೇಕು. ವಿಸಿಲ್ ಹಾಕೋಕ್ಕೆ ಹೋಗಬೇಡಿ ಕುಕ್ಕರ್ಗೆ. ಸೊ ಆರಾಮಾಗಿ ಆ ಗಾಳಿ ಆಚೆ ಬರಬೇಕು. ಇವಾಗ ನಾನು ಚಾಕ್ಲೇಟ್ ಸಿರಪ್ ಹಾಕ್ಕೋತಾ ಇದ್ದೀನಿ ಟಾಪಿಂಗ್ಸ್ಗೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಆರಾಮಾಗಿ ತಿನ್ನಬಹುದು, ಯಾವುದೇ ಗಿಲ್ಟಿ ಇಲ್ದಿರ. ದಿಸ್ ಇಸ್ ಒನ್ ಆಫ್ ದಿ ಹೆಲ್ದಿಯೆಸ್ಟ್ ರೆಸಿಪಿ. ಥ್ಯಾಂಕ್ ಯು.